ಕಳೆದ ವರ್ಷ ಒಂದು ಮೇ 24, 2025 ನಡೆದ ಒಂದು ಘಟನೆ ಅಂದ್ರೆ ನವಜಾತ ಶಿಶುವಿನ ಸಾವಿನ ಬಗ್ಗೆ ಡಾಕ್ಟರ್ ನವೀನ್ ಕುಮಾರ್ ಎಸ್ಆರ್ ಅಂತ ಅವರ ನಿರ್ಲಕ್ಷ್ಯದಿಂದ ಹಾಗೂ ಮೆಡಿಸಿನ್ ಓವರ್ ಡೋಸ್ ಎಂದು ಹಲವು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಸೊ ಈಗ ಬಂದಿರುವ ನಮಗೆ ಒಂದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಮಗುವಿನ ಸಾವು ಹೃದಯ ಸ್ತಂಭನದಿಂದ ಸಂಭವಿಸಿದೆ ಎಂದು ನಮಗೆ ಮರಣೋತ್ತರ ಪರೀಕ್ಷೆಯಿಂದ ದೃಢೀಕರಿಸಿದೆ. ಸೊ ಶಿರಾನಗರದಲ್ಲಿ 2025 ಮೇ 24 ಅಕ್ಕರೆ ಮಕ್ಕಳ ಚಿಕಿತ್ಸಾಲಯದಲ್ಲಿ ಡಾಕ್ಟರ್ ನವೀನ್ ಕುಮಾರ್ ಎಸ್ಆರ್ ಅವರು ನವಜಾತ ಶಿಶುವಿನ ಚಿಕಿತ್ಸೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆಗ ಮಗುವಿನ ಹೃದಯ ಸ್ತಂಭನವಾಗಿದೆ ಎಂದು ಅರಿತು ಸಾಕಷ್ಟು ಪ್ರಯತ್ನಗಳ ನಡುವೆ 2 ತಿಂಗಳ ಮಗು ಮೃತಪಟ್ಟಿತ್ತು. ತಾಯಿಗೆ ಕಠಿಣ ಪಥ್ಯ ಇಡುವುದರಿಂದ ತಾಯಿಯ ಎದೆ ಹಾಲಿನಲ್ಲಿ ಥೈಮಿನ್ ಎಂಬ ವಿಟಮಿನ್ ಕೊರತೆಯಿಂದ ಮಗುವಿಗೆ ಹೃದಯದ ಮೇಲೆ ಅತಿಯಾದ ಒತ್ತಡ ಉಂಟಾಗಿ ಮಗುವಿನ ಹೃದಯ ಸ್ತಂಭನವಾಗಿರುವ ಸಾಧ್ಯತೆ ಹೆಚ್ಚಿದೆ. ಸೊ ಆದರೆ ಸತ್ಯ ತಿಳಿಯದೆ ವೈದ್ಯರ ನಿರ್ಲಕ್ಷ್ಯದಿಂದ ಮತ್ತು ಮೆಡಿಸಿನ್ ಓವರ್ ಡೋಸ್ ಎಂದು ಕೊಟ್ಟಿರುತ್ತಾರೆ ಎಂದು ಆರೋಪ ಮಾಡಿ ಅವರ ವೃತ್ತಿ ಬದುಕಿನಲ್ಲಿ ಹತಾಶೆ ಉಂಟಾಗುವಂತೆ ಮಾಡಲಾಗಿತ್ತು. ಆದರೂ ನಾವು ವೈದ್ಯರು ರೋಗಿಗಳ ಸೇವೆಯಲ್ಲಿ ದೇವರನ್ನು ನೋಡುತ್ತೇವೆ. ಸಾವಿಗೆ ಖಚಿತ ಕಾರಣ ತಿಳಿದು ಬರುವಲ್ಲಿ ತಡವಾಗಿದ್ದು ಈಗ ಮರಣೋತ್ತರ ವರದಿಯಲ್ಲಿ ಬಲಭಾಗದ ಹೃದಯ ಸ್ತಂಭನವಾಗಿತ್ತು ಎಂಬ ಸತ್ಯ ತಿಳಿದು ಬಂದಿದೆ. ಸೊ ಈ ಪ್ರಕರಣದಲ್ಲಿ ವೈದ್ಯರು ಮಗುವಿಗೆ ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡಿರುತ್ತಾರೆ, ಯಾವುದೇ ನಿರ್ಲಕ್ಷ್ಯ ತೋರಿರುವುದಿಲ್ಲ ಎಂದು ನಾವು ತಿಳಿಸ ಬಯಸುತ್ತೇವೆ. ಎಲ್ಲಾ ಬಾಣಂತಿ ತಾಯಿಯರು ಹಾಗೂ ಅವರ ಪೋಷಕರು ತಾಯಿಗೆ ಕಠಿಣ ಪಥ್ಯ ಇಡಬಾರದೆಂದು ನಾವು ಈ ಮೂಲಕ ವಿನಂತಿಸುತ್ತೇವೆ. ಇದು ಯಾವ ರೀತಿ ಥೈಮಿನ್ ಡಿಫಿಷಿಯನ್ಸಿ ಆಗಿ ಒಂದು ಮಗುಗೆ ರೈಟ್ ಹಾರ್ಟ್ ಫೇಲ್ಯೂರ್ ಆಗಿ ಆ ಮಗು ಸಾವನ್ನಪ್ಪಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿದೆ. ಇದರಲ್ಲಿ ಏನಾಗುತ್ತಂದರೆ ಆ ಒಂದು ಕ್ಷಣದಲ್ಲಿ ಪೋಷಕರಿಗಾಗಲಿ ಅಥವಾ ಪಬ್ಲಿಕ್ಸ್ಗಾಗಲಿ ಒಂದು ಸಂಯಮ ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ. ಅವರು ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳದೆ ಏಕಾಏಕಿ ವೈದ್ಯರ ಮೇಲೆ ಆಗಲಿ ಅಥವಾ ವೈದ್ಯಕೀಯ ಸಿಬ್ಬಂದಿಯ ಮೇಲೆ ಆಗಲಿ ಹಲ್ಲೆ ಮಾಡುವಂಥ ಪ್ರಕರಣಗಳು ಬಹಳಷ್ಟು ತಾವೆಲ್ಲ ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ ಸುದ್ದಿ ಮಾಧ್ಯಮಗಳಲ್ಲಿ. ಹಾಗಾಗಿ ನಮ್ಮಲ್ಲಿ ಈ ಒಂದು ಬಯಲುಸೀಮೆ ಶಿರಾ ಪ್ರದೇಶ ಒಂದು ಕಾಲದಲ್ಲಿ ಬಹಳಷ್ಟು ಇಂಥ ಫೆಸಿಲಿಟಿಯಿಂದ ದೂರ ಇತ್ತು. ದೇವರ ದಯೆಯಿಂದ ಇವತ್ತು ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದ್ದಾವೆ, ಡಾಕ್ಟರ್ಸ್ ಇದ್ದಾರೆ, ಹಾಗೂ ನಮ್ಮ MCH ಹಾಸ್ಪಿಟ್ಲ್ ಇದೆ, ಸಾಕಷ್ಟು ಸೇವೆ ನಾವು ಕೊಡ್ತಾ ಇದ್ದೀವಿ. ಆಂಧ್ರ ಬಾರ್ಡ್ರಿಂದ ಜನ ಬರ್ತಾ ಇದ್ದಾರೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಆಲ್ಮೋಸ್ಟು ಜಿಲ್ಲಾ ಆಸ್ಪತ್ರೆಗೆ ಮೀರುವಂತಹ ಕೆಲಸ ನಮ್ಮ ಶಿರಾ MCH ಹಾಸ್ಪಿಟ್ಲ್ ಮತ್ತು ಶಿರಾ ತಾಲೂಕು ಹಾಸ್ಪಿಟ್ಲಲ್ಲಿ ನಡೀತಾ ಇದೆ. ಇದರಲ್ಲಿ 2 ಮಾತಿಲ್ಲ. ಇಷ್ಟೊಂದು ಸೌಕರ್ಯ ನಾವು ಶಿರಾದಲ್ಲಿ ಕೊಡಬೇಕಾದ್ರೆ 1-2 ಪ್ರಕರಣಗಳು ಇಂಥವಾಗದ್ದು ಸ್ವಾಭಾವಿಕ. ಅದನ್ನ ಈ ಕೆಲವರು ಈಗ ವೃತ್ತಿ ಮಾಧ್ಯಮದವರು, ನಾನು ತಿಳ್ಕೊಂಡಂಗೆ ಈಗ ನಾವೆಲ್ಲ ಪ್ರೊಫೆಷನಲ್ ಡಾಕ್ಟರ್ಸ್, ನೀವೆಲ್ಲ ಪ್ರೊಫೆಷನಲ್ ವೃತ್ತಿ ಮಾಧ್ಯಮದವರು. ಈಗ ಈ ನಡುವೆ ಕೆಲವರು ಸ್ವಲ್ಪ ಇದ್ರ ಬಗ್ಗೆ ಕ್ಲೂ ಇಲ್ಲದೆ ಇರೋರು, ಕೆಲವರು ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲರಿಗೂ ಅಂತ ಹೇಳಲ್ಲ, ಅದ್ರ ಬಗ್ಗೆ ಸೆನ್ಸಿಟಿವಿಟಿ ಇಲ್ದಿರೋರು ಏಕದಮ್ ನ್ಯೂಸ್ ಮಾಡಿಬಿಡೋದು, ವೈರಲ್ ಮಾಡಿಬಿಡೋದು, ಇದು ಎಲ್ಲಿವರೆಗೂ ಸರಿ ಅಂತ ನಮಗೂ ಒಂಥರ ಅನ್ಸುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.